ಶಿಗ್ಗಾವಿ ತಾಲೂಕಿನ ಗೋಟಗೋಡೆಯಲ್ಲಿರುವ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ಸೇರಿದಂತೆ ಹಲವು ವಿಚಾರಗಳಲ್ಲಿ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದ್ದು, ಜನಪದ ವಿಶ್ವವಿದ್ಯಾಲಯ ಅಕ್ರಮ ಆರೋಪಕ್ಕೆ ಹೊಸ ತಿರುವು ಸಿಕ್ಕಿದೆ. ಸಿಬಿಐ ತನಿಖೆಗೆ ಕಲಾವಿದರು, ಹೋರಾಟಗಾರರ ಆಗ್ರಹ. ವೈರಲ್ ಆಡಿಯೋ ಆಧರಿಸಿ ತನಿಖೆ ನಡೆಸುವಂತೆ ಒತ್ತಾಯ. ಭ್ರಷ್ಟರನ್ನ ದೂರವಿಟ್ಟು ವಿಶ್ವವಿದ್ಯಾಲಯ ಉಳಿಸಿ ಎಂಬ ಅಭಿಯಾನ. ನಿವೃತ್ತ ಕುಲಪತಿ ವಿರುದ್ಧವೂ ತನಿಖೆಗೆ ಆಗ್ರಹ. ನಿವೃತ್ತಿ ಸೌಲಭ್ಯ ತಡೆಗೆ ಪ್ರತಿಭಟನಾಕಾರರ ಒತ್ತಾಯ. ವಿಶ್ವವಿದ್ಯಾಲಯ ಆವರಣದಲ್ಲಿ ವಿಶಿಷ್ಟ ಪ್ರತಿಭಟನೆಯ ಎಚ್ಚರಿಕೆ. ದನ, ಕರು, ಕುರಿ, ನಾಯಿ ಕರೆತಂದು ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ. ಶಿಗ್ಗಾವಿಯಲ್ಲಿ ಕಲಾವಿದರು, ವಿವಿಧ ಸಂಘಟನೆಗಳ ಸಭೆ ನಡೆಸಲಾಗಿದ್ದು, ಆರೋಪಗಳ ಕುರಿತು ಸಿಬಿಐ ತನಿಖೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಆರೋಪಗಳಿಗೆ ವಿಶ್ವವಿದ್ಯಾಲಯದ ಅಧಿಕೃತ ಪ್ರತಿಕ್ರಿಯೆಯ ನಿರೀಕ್ಷೆ ಬರ್ತಾ ಇದೆ. ಶಿಗ್ಗಾವಿ ತಾಲೂಕಿನ ಗೋಟಗೋಡೆಯಲ್ಲಿರುವ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ಸೇರಿದಂತೆ ಹಲವು ವಿಚಾರಗಳಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿದ್ದು, ಈ ಕುರಿತು ಸಿಬಿಐ ತನಿಖೆ ನಡೆಸುವಂತೆ ಕಲಾವಿದರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಆಗ್ರಹಿಸಿದ್ದಾರೆ. ಇದೇ ವಿಚಾರವಾಗಿ ಶಿಗ್ಗಾವಿಯಲ್ಲಿ ಸಭೆ ನಡೆಸಿ ಪ್ರತಿಭಟನೆಗೆ ರೂಪುರೇಷೆ ಸಿದ್ಧಪಡಿಸಲಾಗಿದೆ. ಶಿಗ್ಗಾವಿ ಪಟ್ಟಣದಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸಿದ ಕಲಾವಿದರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಜಗತ್ತಿನ ಏಕೈಕ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದ ಘನತೆಗೆ ಧಕ್ಕೆ ಉಂಟಾಗ್ತಾ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ನೇಮಕಾತಿ ಅಕ್ರಮ, ವೇತನ ಬಾಕಿ, ಪಿಎಚ್ಡಿ ಪ್ರಕ್ರಿಯೆಯಲ್ಲಿನ ಅಕ್ರಮ ಸೇರಿದಂತೆ ಹಲವು ಆರೋಪಗಳಿಂದ ವಿಶ್ವವಿದ್ಯಾಲಯದ ಪ್ರತಿಷ್ಠೆಗೆ ಧಕ್ಕೆ ಆಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವೈರಲ್ ಆಗಿರುವ ಆಡಿಯೋವನ್ನ ಉಲ್ಲೇಖಿಸಿ ಪ್ರಕರಣದ ಸಮಗ್ರ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಸಭೆಯಲ್ಲಿ ಮಾತನಾಡಿದ ಮುಖಂಡರು, ಉತ್ತರ ಕರ್ನಾಟಕದ ಜನಪದ ಕಲೆ, ಸಂಸ್ಕೃತಿ ಮತ್ತು ಕಲಾವಿದರನ್ನ ಜಗತ್ತಿಗೆ ಪರಿಚಯಿಸುವ ಉದ್ದೇಶದಿಂದ ಸ್ಥಾಪನೆಯಾದ ಈ ವಿಶ್ವವಿದ್ಯಾಲಯ ತನ್ನ ಮೂಲ ಉದ್ದೇಶದಿಂದ ದೂರ ಸರಿತಾ ಇದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ವಿಶ್ವವಿದ್ಯಾಲಯದ ಸಹಾಯಕ ಕುಲಸಚಿವರದ್ದು ಎನ್ನಲಾದ ವೈರಲ್ ಆಡಿಯೋದಲ್ಲಿ ಕೇಳಿ ಬಂದಿರುವ ಆರೋಪಗಳನ್ನ ತನಿಖೆಗೆ ಒಳಪಡಿಸಬೇಕು ಎಂದು ಆಗ್ರಹವನ್ನ ಮಾಡಲಾಗಿದೆ. ಹಾಗೆಯೇ ನಿವೃತ್ತ ಕುಲಪತಿ ಪ್ರೊಫೆಸರ್ ಟಿಎಂ ಭಾಸ್ಕರ್ ಅವರ ಅವಧಿಯಲ್ಲಿ ನಡೆದ ಬೆಳವಣಿಗೆಗಳ ಬಗ್ಗೆಯೂ ತನಿಖೆ ನಡೆಸಬೇಕು. ತನಿಖೆ ಪೂರ್ಣಗೊಳ್ಳುವವರೆಗೂ ಅವರಿಗೆ ಯಾವುದೇ ನಿವೃತ್ತಿ ಸೌಲಭ್ಯ ನೀಡಬಾರದು ಅಂತ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಅಕ್ರಮಗಳ ವಿರುದ್ಧ ಶೀಘ್ರದಲ್ಲೇ ವಿಶಿಷ್ಟ ರೀತಿಯ ಪ್ರತಿಭಟನೆ ನಡೆಸೋದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಪ್ರತಿಭಟನಾಕಾರರು. ಏನು ದನ, ಕರು, ಕುರಿ, ನಾಯಿ ಸೇರಿದಂತೆ ವಿವಿಧ ಸಾಕು ಪ್ರಾಣಿಗಳನ್ನ ವಿಶ್ವವಿದ್ಯಾಲಯದ ಆವರಣಕ್ಕೆ ಕರೆತಂದು ಪ್ರತಿಭಟನೆ ನಡೆಸೋದಾಗಿ ತಿಳಿಸಿದ್ದಾರೆ. ಸಭೆಯಲ್ಲಿ ಅಡ್ವೊಕೇಟ್ ಬಸವರಾಜ್ ಕೊಟ್ರೇಶ್ ಬೆಳಗಲಿ, ಸಂತೋಷ್ ಗೌಡ ಪಾಟೀಲ್, ಶಶಿಧರ್ ಹೊನ್ನಾವರ್, ನಾಗರಾಜ್ ಶಿಂದೆ, ರಮೇಶ್ ಶೇಖಪ್ಪ, ಚಿನ್ನಪ್ಪ ಸೇರಿದಂತೆ ಹಲವು ಕಲಾವಿದರು ಮತ್ತು ಹೋರಾಟಗಾರರು ಉಪಸ್ಥಿತರು. ಸತಾಯಿಸುತ್ತಿರುವ ಭ್ರಷ್ಟ ಅಧಿಕಾರಿಗೆ ಜಾನಪದ ಯೂನಿವರ್ಸಿಟಿ ಉಳಿವಿನ ಯೂನಿವರ್ಸಿಟಿ. ಯಾಕಂದ್ರೆ ಇಲ್ಲಿ ನಮ್ಮ ಶಿಗ್ಗಾಂವ್ ಸೌರೂರು ತಾಲೂಕು ಕನಕದಾಸರಾಗಿರ್ಬೋದು, ಹಗರ್ಜಿರಾಗಿರ್ಬೋದು, ಗೋವಿಂದ ಭಟ್ಟಾಚಾರ್ಯ ಆಗಿರ್ಬೋದು. ಈ ಸುದ್ದಿಗೆ ಸಂಬಂಧಪಟ್ಟಂತೆ ವೈರಲ್ ಆಡಿಯೋ ಕೂಡ ಕೇಳಿ ಬರ್ತಾ ಇದೆ. ಅದನ್ನ ನೋಡ್ಕೊಂಡು ಬರೋಣ.
ನನಗೇನ್ ಕಿಮ್ಮತ್ತಿಲ್ಲ, ನಾನೇನು ಹರಾಮಿದ್ದೀನವ? ನನಗೆ 2 ನಿಮಿಷ ಟೈಮ್ ಕೊಟ್ಟು ನೀವು ಡಿಸ್ಕಸ್ ಮಾಡಿ 1 ತಾಸು ಗಟ್ಟಲೆ ನಾನು ಬಾಗಿಲ ಕುಂದಿರ್ಸು ಹೊರಗೆ ಕೊಡ್ತೀನಿ. ಇಲ್ಲ ಇಲ್ಲ ನೀವು ಏನಿಲ್ಲ ಸರ್, ಏನಿಲ್ಲ ನೋಡ್ರಿ, ನಾನು ಬೇಕಾದಾಗ್ಲಿ ಸರ್ ನಾಳೆ ಕ್ಯಾನ್ಸಲ್ ಮಾಡಿಸ್ಬೇಕು, ನಾಡ್ದು ಆಗ್ಬೇಕಲ್ಲ, ಇಲ್ಲ ಅಂದ್ರೆ ನಂದ ಆಗ್ಬೇಕು ನಾಳೆ. ನಾವ್ ಅದಕ್ಕೆ ಮತ್ತೆ ಇಲ್ಲ ಅಂದ್ರೆ ಅವ್ರು ಇರುದಿಲ್ಲ, ಹೆಣ್ಣೆ ಪತ್ತೆ ಮಗ ಅವ್ರು ಹೇಳ್ತೀನಿ, ನಾವು ಬಂದಿದ್ದೆ ಅವನೇನು ಅವನೇಕಿರ್ತೀವಿ ಅವನವ್ರು ಸಿಂಡಿಕೇಟರ್ ಕೇಳಿ ಮಾಡ್ಯಾರ. ನನ್ನ ವಹಿವಾಟ ತೊಂದ್ರಿ ಸಿಂಡಿಕೇಟರ್ ಕೇಳಿ ಮಾಡ್ಯಾರ, ಸಿಂಡಿಕೇಟರ್ 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 ಅಂತಾರೆ ರೊಕ್ಕ ಕೇಳಕ್ ಬಂದಾರ ಅಪಾಯಿಂಟ್ಮೆಂಟ್ಗೆ. ಸಿಂಡಿಕೇಟರ್ ನೈಜತೆ ಪ್ರಮಾಣ ಪತ್ರ ಕೊಟ್ಟಾಗ ಸರ್ಕಾರದಲ್ಲಿ ಮತ್ತೆ ಸಿಂಡಿಕೇಟರ್ ಅದಕ್ಕೆ ಕುಂಬತ್ತಿಲ್ಲ ರಿಜಿಸ್ಟರ್. ನಾನು ಆಯ್ತು ಪ್ರೆಸ್ ಮೀಟ್ ನಾ ಬಿಡುದಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನು ಬಿಟ್ಟು ನಮ್ಮ ಅಪ್ಪಗ ಹುಟ್ಟಿಲ್ಲ, ನಾಳೆ ಜೈಲ್ಗೆ ಹೋದ. ನಾನು ಜೈಲ್ಗೆ ಹೋಗೇ ಬರ್ತೀನಿ. ಎಲ್ಲಿಲ್ಲ ಸರ್, ನೀವು ನನಗೆ ಕಿಮ್ಮತ್ ಕೊಡ್ಲಿಲ್ಲ ಸರ್, ಕಿಮ್ಮತ್ ಕೊಟ್ರಿ ಸರ್. ಇಲ್ಲ ಸರ್, ನೀವು ನನ್ನ ಮುದುಕವಿ ಸರ್ ಅಂತ ನನಗೆ ಮಾತಾಡ್ಬೇಕಾಗಿತ್ತು. ಹೊರಗೆ ಬರ್ತೀರಿ ನಾವು ಕರಿಮಠ, ನೀವು ನಾವು ಕರಿಮಠ ತೊಳಗೆ ಬರ್ತೀವಿ. ನಿಮಗೆ VC ಮಾಡಿಸೇನೆ, ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ರೊಕ್ಕ ಮಾಡಿ ಕೊಡ್ತೀರಿ ಅಂತ ಒಂದು ನೀವು ನೆಗ್ಲೆಕ್ಟ್ ಬೇಡ. ನಾನು ಅರೆಸ್ಟ್ ಮಾಡಿಸಿ ಸರ್ ಬೆಳಗ್ಗೆ ಪಾಸ್ ಕೊಡ್ತೇನೆ. ನಾನು ಅರೆಸ್ಟ್ ಆಗ್ಲಿ, ಪೇಪರ್ ತುಂಬಾ ಪ್ರೆಸ್ ತುಂಬಾ ನಾಳೆ ಬೆಳಗ್ಗೆ ಎಲ್ಲಿ ಕೇಳ್ಬೇಕು ಸರ್? ನಿಮ್ ಮಾತು ಕೇಳಿದ್ದೆ ಅವಾಗ ಕೇಳಿದ್ದೆ. ನೀವು ನೋಡಿ ಸರ್, ಆ ಡಿಂಗಮ್ಮ ಸ್ಟ್ರಾಟಜಿ ಮಾಡ್ದಂಗ ನಂಗೆ ಮಾಡಕ್ ಹೋಗ್ಬೇಡಿ, ನನಗೆ ಮಾಡಕ್ ಹೋಗ್ಬೇಡಿ. ನೀವು ನೋಡಿಲ್ಲ, ನಾನು ಹೊರಗೆ ನಿಂದ್ರ ಅಂತ ಹೇಳಿರಿ, ಗೌಡ್ರು ನನ್ಕೊಂಡು ಮಾತಾಡಕತ್ತಾರ. ನಾ ಹರಾಮಿ ಅಲ್ಲ ಸರ್, ಹರಾಮಿ ಅಲ್ಲ. 5 ಲಕ್ಷ ಎಲ್ಲಿಂದ ತರ್ಲಿ PhD ಮಾಡಕ? 5 ಲಕ್ಷ ಎಲ್ಲಿಂದ ತರ್ಲಿ? ನಾಳೆಗೆ ಬಂದು ಸರ್, ನಾಳೆ ವೈವಾ ಆಗೋಂಗಿಲ್ಲ, ಆಡಳಿತದ ಅನುಮತಿ ತಗೊಂಡಿಲ್ಲ, ಆಡಳಿತ ಅನುಮತಿ ಬೇಕು. ಈ ಆಡಳಿತ ಭವನದಲ್ಲಿ ವೈವಾ ಆಗ್ಬೇಕಾದ್ರೆ ಆಡಳಿತಕ್ಕೆ ಫೈಲ್ ಬರಲಾರ್ದ ಆಡಳಿತದ ವೈವಾ ಆಗ್ತದ. ನಾನು ನಾಳೆ ಮುಂಜಾನೆ ತಿಳಿ ಹಾಕ್ತೀನಿ, ಪೊಲೀಸರು ಕರ್ಸ್ರಿ ಸರ್, ಪೊಲೀಸರು ಕರ್ಸ್ರಿ, ನಾನು ಏನ್ ಬೇಕಾದ್ ಮಾಡಿ. ಇಷ್ಟೆಲ್ಲ ಮಾತಾಡಿ ಹೆಂಗ್ ಸುಲ್ಗಟ್ಟೆ ಓಡೋಕನಲ್ರಿ ಅವ. ರಾತ್ರಿ ಹೋಗಿ ಪುಟ್ಟ ಈಗ ಮೋಡಿಗೆ ಮಾತಾಡ್ತಾನವ. ನಾವು ಎಷ್ಟು ಮರ್ಯಾದೆ ಕಳ್ಕೋಬೇಕ, ಎಷ್ಟು ಮರ್ಯಾದೆ ಆಗತ್ತಂದ ಮಾರ್ಕ್ಸ್ ಕಾರ್ಡ್ ಡೂಪ್ಲಿಕೇಟ್ ಹುಟ್ಟಾರ ಹದಗಿತ್ತಿ ಮಕ್ಕಳವ್ರ. ಅವ್ರವ್ರ ಅವು ಯಾರು ಕೊಡ್ ಮಕ್ಕೋದ, ಅವ್ರು ಹೇಳ್ತಿ ಯಾರು ಕೊಡ್ ಮಕ್ಕೋದ ಗೊತ್ತಿಲ್ಲ. ಅವ್ನು ಪುಟ್ಟ ಈಗ ನಾಳೆ ಸಿಂಡಿಕೇಟರ್ ಬರ್ಲಿ ಸರ್, ಏನಿಲ್ಲ ಸರ್, ನಾ ಯಾರಪ್ಪಗೂ ಹೆದರುದಿಲ್ಲ, ನಾವ್ ಹೆದರಾಕ್ ಸಾಧ್ಯನೇ ಇಲ್ಲ. ನಾವ್ ಈ ಲೆವೆಲ್ಗೆ ಬರೋರಲ್ಲ, ಬಂದ್ಬಿಟ್ಟೆ ಮುಗಿದು ಹೋಗ್ ನಮ್ ಸಾಕು ನಮ್ ಜೀವನ. ನನ್ನ ಇಡೀ ಜೀವನ ತ್ಯಾಗ ಮಾಡಿದ್ವಿ ಸರ್ ಯೂನಿವರ್ಸಿಟಿ ಸಲುವಾಗಿ. ನನ್ನೊಂದ್ ಕೆಲವಕ್ಕೆ ಮಾಡಕ ಪಿಕ್ಚರ್ ಕಾಲ್ ತಗೊಂಡ್ರಿ, 1 ವಾರ ಸರ್ 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 ಅಂತೇಳಿ 1 ವಾರ ಶರೀಫ್ ಕೈ ತಪ್ಪ ಮಾಡಿದ್ರು ಪಾಪ. ಮೊದಲು ಪ್ರಿಂಟ್ ಕೊಡಕ 3 ದಿನ 50 ಸಲ ಫೋನ್ ಮಾಡಿದ್ವಿ, ಪ್ರಿಂಟ್ ತೆಗಿಯಕ್ ಬಿಡೋಲ್ಲ. ಶರೀಫ್ ಲೆಟರ್ ಕೊಡುದಿಲ್ಲ ಸರ್, 5 ನಿಮಿಷದ ಕೆಲಸ ಸರ್. ಇಲ್ಲ ಗುರು ಪ್ರಸಾದ್ ಸರ್ 5 ನಿಮಿಷ ಲೆಟರ್ ಕಳಿಸ್ತೀನಿ ಅಂತ ಮುಂಜಾನೆ ಹೇಳಿಲ್ಲ. ನಾವು ಏನು ಹಚ್ಚೋದ್ರೊಳಗೆ ಕೇಳಿದ್ರೆ ಯಾರು ಬೇರೆ ಮತ್ತೆ ಅವ್ರಿಗೆ ಏನ್ ಅಡ್ಡ ಐತೆ ಸರ್? 100 ತಪ್ಪು ಹುಡುಕಿ ನನ್ನನ್ನ ಡಿಲೇ ಮಾಡುದು ಅವ್ರ ಅಪ್ಪಗೂ ಸಾಧ್ಯ ಇಲ್ಲ. ಈಗ ಎಕ್ಸಾಮ್ ಹೆಂಗ್ ಮಾಡಕ್ ಕುಂತೀರಿ? ಕ್ಲಾಸ್ ನಡೆದವ, ಟೀಚರ್ಸ್ ಅದಾರ, ಎಕ್ಸಾಮ್ ಮಾಡಕ್ ಕುಂತಿರಲ್ಲ, ಕ್ಲಾಸ್ ನಡೆದವ. ಮತ್ತೆ ನನ್ಗೆ ಒಂದು ಪತ್ರ ಅಲ್ರಿ, ಒಬ್ಬ ಗುರು ಪ್ರಸಾದ್ ಪತ್ರ ಕೊಡುದಿಲ್ಲ, ಮೌಖಿಕ ಕೊಡೋದಂದ್ರೆ ಮುಗಿದು ಹೋಗ್ತದೆ. ಇಷ್ಟು ರೂಲ್ಸ್ ನನಗೆ ಇಷ್ಟು ರೂಲ್ಸ್ ಅವನ ಪ್ರಾಣವಾಯ NPS ಫೈಲ್ ಮಾಡಿ ಮುಗಿಸ್ತಾರೆ. ನನ್ನ ಮೇಲೆ ಕಿಮ್ಮತ್ತಿಲ್ಲ, ನಾ ಇರ್ಬೇಕು ಅವ ಇರ್ಬೇಕು ಯೂನಿವರ್ಸಿಟಿ. ಏನಿಲ್ಲ ಅವ ರಜಾ ಹಾಕೋಬೇಕಂತ ಮನ್ನಿ ಸಲ ಬೆದರಿಕೆ ಹಾಕಿದಾಗ ಇರ್ತದ. ನಾ ಸುಮ್ಮನೆ ಎಲ್ಲ ಎಂಪ್ಲಾಯ್ ತೊಂದರೆ ಆಗತ್ತಂತ ನಾ ಕೊಡ್ಕೊಂಡಿ ರಜಾ ಹಾಕ್ತೇನೆ ಅಂತ ಹೇಳಿ ಬರೀ ಬೆದರಿಕೆ ಹಾಕ್ತಾನ. ಏನ್ ಕೈಲಾಗಲ್ಲ ದಯವಿಟ್ಟು ಅಷ್ಟು ನನ್ನ ಮೇಲೆ ಕರುಣೆ ಪ್ರೀತಿ ಇತ್ತು, ನಾಳೆ ವೈವಾ ಕ್ಯಾನ್ಸಲ್ ಮಾಡಿ. ಇಲ್ಲ ನಾನು ವೈವಾ ಇದೆ, ನನ್ನ ಮೇಲೆ ಪ್ರೀತಿ ಇವತ್ತಿಗೆ ಇಲ್ಲ ಅಂದ್ರೆ ಇವತ್ತಿಗೆ ನನಗೆ ನಿಮ್ಗೆ ಸಂಬಂಧ ಕಡ್ದೋಗ್ಬಿಡ್ಲಿ, ನನಗೆ ನಿಮ್ಗೆ ಸಂಬಂಧ ಕಡ್ದೋಗ್ಬಿಡ್ಲಿ. ನಿಮ್ಮನ್ನ ತಂಗಿ ಸಭಾ ಅಂತ ನಿಮ್ಗೆ ಹೇಳಿ ಕಿಮ್ಮತ್ ಕೊಡುವಾಗ ನನ್ನ ನಾಳೆ ಮುಗಿದ್ದೆ ಯೂನಿವರ್ಸಿಟಿ ನಾನು ಸಂಬಂಧ ಮುಗಿದ್ದೆ ಮುಗಿದ್ದೆ. ಅವನ ಹಗಲಿ ರಾತ್ರಿ ಕೂಡಿಲ್ಲ ತಿಂದು ಅಡ್ಡಾಡಿದ್ರಿ ನಾವು. ಎಲ್ಲಿಂದ ಬಂದ ಸಿಂಡಿಕೇಟ್ ನಾನು ಒಳ ಓಪನ್ ಮಾಡ್ಕೊಂಡು ಅವ್ರು ಕೈ ಹಿಡ್ಕೊಂಡು ಅಡ್ಡಾಡ್ತಾನ, ಎಷ್ಟು ರೂಮ್ ಮಾಡ್ಕೊಳಕ್ ಅಡ್ಡಾಡ್ತಾನ. ಆಚಾರದ ವಿಶ್ವವಿದ್ಯಾಲಯ ನನ್ನಿಂದ ಬರ್ಬೇಕಾದ್ರೆ ಬೇರೆ ಆಗಲು ಸಾಧ್ಯ ಇಲ್ಲ. ಮುದುಕ ದಿನ ಬೇಕಾಗುತ್ತೆ ಸರ್. DDP ಒಳ್ಳೆ ಸ್ವಚ್ಛ ನಾನು ನನಗ್ ಸಣ್ಣ ಪ್ರಶ್ನೆ ಕೇಳ್ತಾರೆ, ಕುಂದ್ರಿಸ್ಕೊಂಡು ಇದ್ರು ಕುಂದ್ರಿಸ್ಕೊಂಡು ಏನ್ ನಾ ಸಾಧಾರಣ ಅವ್ನ್ ಪಗಾರ ಮಾಡಕತ್ತಿದ್ದ, ಅವ್ನ್ ಇದು ಮಾಡಕತ್ತಿದ್, ನಾ ಏನ್ ಸಂಬಂಧ ಇಲ್ಲ. ಯಾರ್ಯಾರು ಕರೆಸಿ ರಾತ್ರಿ ಕರೆಸಿ ಪೇಕ್ಷೆ ಕೊಡ್ತಾನ. ನಂದು ಹೇಳ್ರಿ ಮುನ್ನತೆ ಅಂತ ಹೇಳಿ ಗುರು ಪ್ರಸಾದ್ ಲೆಟರ್ ಕೊಡೋದು ಒಂದು ಮುನ್ನತೆ ನಾವು, ಒಂದು ಮುನ್ನತೆ ನಾವು ಗುರು ಪ್ರಸಾದ್ ನಾ ಕೈಗಳಲ್ಲಿ ಕೊಡ ಅವ್ನ ಅಧ್ಯಕ್ಷ ಮಾಡಿದ ಹೊಸ ಕೈಗೆ ನಾ ಪತ್ರ ಕೊಟ್ಟ ಮೇಲೆ ಆ ಪತ್ರ ಪುತ್ರ ಏನ ಗುರು ಪ್ರಸಾದ್ ಅಂತ ಹೇಳಿ ಪತ್ರ ಕೊಡ್ಬೇಕ ನಾನು. ಇದೆಲ್ಲ ರೂಲ್ಸ್ ರವ್ ಮಾಡ್ಯಾರ ಸರ್. ಎಲ್ಲ ಶಾಸಕರಿಗೆ ತೆಗೆದು ತೋರಿಸ್ರಿ,
ಪ್ರತಿ PhD ಇನ್ನು ಸಲ್ಲದ ನೀವು ಕೋರ್ಸ್ ಗಳ ನೋಟಿಫಿಕೇಶನ್ ಮಾಡಿದ್ರೆ ಅವ ನನ್ ಸೈನ್ ಇಲ್ಲ, ಆ ರಿಸಲ್ಟ್ ಬಂದು ಅನೌನ್ಸ್ ಮಾಡಿಸ್ತೇವೆ, ಅವ ADC ಅಂತ ರಾಜೀನಾಮೆ ಕೊಟ್ಟೇನೆ ಅಂತ ಹೇಳ್ಯಾರ. ನಾಳೆ ಪ್ರೆಸಿಗೆ ನಾ ರಾಜೀನಾಮೆ ಕೊಟ್ಟೇನೆ ಅಂತ ಹೇಳ್ತೀನಿ ಅಂದ. ಸರ್ ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ ಇರ್ಬೇಕು, ಇಲ್ಲ ನಾ ಇರ್ಬೇಕು ಫಿಕ್ಸ್. ಎಲ್ ಸರ್ ನಾ ಬಿಡಲ್ಲ ಸರ್, ನಾ ಬಿಡಲ್ಲ. ನಾ ಹೇಳ್ತೇನೆ ನೋಡಿ ಸರ್, ನೀವು ನೋಡಿ ಅಂದ್ರೆ ಅದು ಏನ್ ಬೇಕಾಗಿ ಸರ್. ಎಲ್ಲಿ ಸರ್ ನಾನು ಏನ್ ಇರ್ಲಿ ಸರ್, ಸರ್ ಬರ್ರಿ ಬ್ಯಾಡ ಸರ್, ನಾನು ನೀವು ಅಷ್ಟು ನಂದು ಸಮಾಧಾನ ಮಾಡ್ಬೇಕಂದ್ರೆ ನಾಳೆ ವೈವಾ ಕ್ಯಾನ್ಸಲ್ ಮಾಡ್ತೇನೆ ಅಂತ ಮಾತ್ಕೊಡಿ ಸರ್, ಮಾತ್ಕೊಡಿ. ಅಷ್ಟಿಲ್ಲ ನನ್ನ ಮೇಲೆ ನಾ ಅಷ್ಟು ಬೆಲೆ ಬಾಳ್ಬೋದು ಸರ್. ನಾನು ಸರ್ ಅಷ್ಟು ಬೆಲೆ ಬಾಳೋದಿಲ್ಲ ನಾನು ಸರ್. ನಾಳೆ ವೈವಾ ಕ್ಯಾನ್ಸಲ್ ಮಾಡಿ, ಯಾರು ನಮ್ಮವರದಾರ ಎಲ್ಲರೂ ನಾಳೆ ವೈವಾ ಕ್ಯಾನ್ಸಲ್ ಮಾಡಿ, ಒಟ್ಟಿಗೆ ಮಾಡಿ, ನಾಳೆ ಕ್ಯಾನ್ಸಲ್ ಮಾಡಿ. ಬೇಕಾಗಿಲ್ಲ ಸರ್, ನೀವು ವೈವಾ ಕ್ಯಾನ್ಸಲ್ ಅಂತ ಬರೀರಿ ಸರ್. ಕ್ಯಾನ್ಸಲ್ ಯಾರು ಸರ್? ನಾ ಯಾಕೆ ಹೇಳ್ಬೇಕು ಸರ್? ನಾ ಯಾಕೆ ಹೇಳ್ಬೇಕು ಸರ್? ನಾ ಸರ್ಕಸ್ ಮಾಡಲ್ಲ, ನಂದೇನು ಮುಗೀತ. ನಾ ಅವಾಗ ಹೇಳಿದ್ರೆ ನಾ ಕಾಲ್ ಬಿದ್ದು ಕರ್ಕೊಂಡ್ ಬರ್ತಿದ್ದೆ. ಈಗ ಮುಗೀತ್ ನಾನು ಸರ್ ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ ನಾಳೆ ಬಂದು ಕುಂತಂದ್ರೆ ನಾನು ಬಿಡುದಿಲ್ಲ. ನಾಳೆ ಬಂದು ಕುಂತಂದ್ರೆ ತಲೆ ಹೊಡೆದು ಕುಸ್ತಿ ಹಿಡಿದು ಪೊಲೀಸ್ ಸ್ಟೇಷನ್ ಬಕ್ಕೀವಿ. ಮೊದಲೇ ಹೇಳಿ ರಾಜು, ಮೊದಲೇ ಹೇಳೀನಿ ಎಲ್ಲರೂ ಕೊಂಡಾದ್ರೆ ರಾಜು ಶಿವರಾಜ್. ಹೌದ್ರಿ ಸರ್, ಹರಾಮಿ ಸೊಳ್ಳೆ ಮಗವ ಸರ್. ಪೇಪರ್ ಹೆಂಗ್ ಬಂತ ನಿನ್ನೆ? ನೀವ್ ತಲೆ ಕೆಡ್ಸ್ಕೊಳ್ರಿ, ರಿಟೈರ್ಡ್ ಆಗಿರಿ, ನಾವ್ ಬದುಕ್ಬೇಕು ಇನ್ನು. ನೀವು ರಿಟೈರ್ಡ್ ಆಗಿರಿ, ನೀವೇನ್ ತಲೆ ಕೆಡ್ಸ್ಕೊಂತೀರಿ? ರೊಕ್ಕ ಬಂದವ್ ಎಲ್ಲ ಬಂದವ್ ನೀವು ಹಾಕಿರಿ, ನಾವ್ ಮುಂದೆ ಸಾಯ್ಬೇಕು ಸರ್. ಸರ್ ನೀವು ನನಗೆ ಕಿಮ್ಮತ್ ಕೊಡೋದಾದ್ರೆ ದಯವಿಟ್ಟು ನನ್ನ ನಾಳೆ ವೈವಾ ಮಾಡಿ, ಇಲ್ಲ ಕ್ಯಾನ್ಸಲ್ ಮಾಡಿ. ಇದ್ರಾಗ ನಾ ಗೌಡ್ರ ಮುಂದೆ ಹೇಳಾಕಂತೀನಿ, ಗೌಡ್ರು ಆಮೇಲೆ ನನ್ ಚಪ್ಪಲ್ ತೊಗೊಂಡ್ಬಿಡಿದ್ರು ಬಡಿಸ್ಕೊಂತೀನಿ. ನಾ ಬಿಡುದಿಲ್ಲ, ನಾ ಬಿಡುದಿಲ್ಲ ಗೌಡ್ರ. ಅಲ್ರಿ ಗೌಡ್ರ, ನಿಮ್ ಎದುರಿಗೆ ನೀವು 2 ನಿಮಿಷ ನಮಗ್ ಟೈಮ್ ಕೊಡ್ರಿ ಅಂದ ನಾ ಅಲ್ಲೇ ಕುಂತೇನೆ. ಬಕ್ಕಪಕ್ಕ ಸಿಗತ್ತೆ ನಿಂಗ ಮಣ್ರಿ, ನಿಂಗ ಮಣ್ಣ ನಾನ್ ಎದುರಿಗೆ ಹೋಗ್ತಾರ ಸರ್. ಬಿಡ್ರಿ ಸರ್, ನಾ ಮನಸ್ ಮಾಡಿದ್ರಿ ಇಂಥದೊಂದು ಯೂನಿವರ್ಸಿಟಿ ಸ್ವಂತ ಕಟ್ಟು ಕೆಪಾಸಿಟಿ ಅಂತ ಮನುಷ್ಯ ನಾನು. ಮತ್ರಿ ಇವ್ಯಾ ಬಸ್ರಿ ಮಗ ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ ನಾನು ಈಕ್ವಲ್ ಪೋಸ್ಟ್ ಅದ, ನನಗಿರೋ ಅಧಿಕಾರ ಹಂಗಿಲ್ಲ. ನೀವು ಕೊಟ್ಟಿದ್ದಕ್ಕೆ ನಡೆಸನವ ಆಡಳಿತಕ್ಕೆ ಬರ್ಲಾರ್ದ ಕೆಲವೊಮ್ಮೆ ಆಗಂಗಿಲ್ಲ. ಹೆಂಗಾಗ್ತತಿ ಹೇಳ್ರಿ? ಹಿಂದೆ ಕೆಲವೊಮ್ಮೆ ಆಡಳಿತ ಕಳಿಸಿದ್ರ ಅವ್ರ ಇವ್ರದೊಂದು ಕ್ಯಾಂಡಿಡೇಟ್ ನಾಳೆಗೆ ಬಾ ಅಂತ್ರಿ. ಏನ ನೀವ ಬಿಟ್ಟಿದ್ದದ? ನಾನು ನಾಳೆಗೆ ಮಾಡ್ತೇನೆ ಅಂತ ಹೇಳಿ ಸರ್. ನಾ ಹೆಸರು ಹೇಳುದಿಲ್ಲ, ಅವ ತಗೊಂತಾನವ. ನಾ ಇನ್ಮೇಲೆ ಅವ್ನ ಕಿಂಬತ್ ಕೊಡಲ್ಲ ನೋಡಿ ಸರ್. ಅಪೇಕ್ಷೆ ಹೇಳ್ತಾನ, ನಾವ್ ಇರೋಂಗಿಲ್ಲ ಯೂನಿವರ್ಸಿಟಿಯಾಗ. ಇಲ್ಲ ನಾ ಇರುದಿಲ್ಲ. ಇದು ಯಾರು ಚಿತ್ರಕಲೆದಾಗ ಯಾರು? ವಲ್ಲಪುರ ಬರಲ್ಲ ನನ್ರಿ. ಅಲ್ಲ ಬರ್ಲಿಕ್ಕಂದ್ರೆ ಬರ್ಲಿಲ್ಲ ಸರ್. ಯಾರು ಇನ್ನೊಬ್ಬ ಯಾರು? ಯಾರು ನನಗೆ ಗೊತ್ತಿಲ್ಲ ಸರ್. ನಾ ಏನು ಹೇಳುದಿಲ್ಲ. ನನಗ್ ವೈವಾ ಮಾಡ್ರಿ, ಇಲ್ಲ ನಾಳೆ ವೈವಾ ಕ್ಯಾನ್ಸಲ್ ಮಾಡಿ. ನಾ ಬಿಡುದಿಲ್ರಿ. ನಾ ಬಿಡುದಿಲ್ಲ. ಈಗ ರಾತ್ರಿ ಫೋನ್ ಹಚ್ತೇನೆ ಸರ್. ನಾನು ಎಲ್ಲರಿಗೂ ಹಚ್ತೇನೆ. ಮುಂಜಾನೆ 10 ಗಂಟೆ ಪತ್ರ ಬರ್ಸ್ಲಿಕ್ಕೆ ನಾ ಹೆಸರು ಹೇಳುದಿಲ್ಲ. ಮತ್ತೆ 10ವರೆಗೆ ಸ್ಟಾಪ್ ಮಾಡಿ ಎಲ್ಲ ವೈವಾ ಹಿಂದಿನ ತನಿಖೆ ಆಗ್ಲಿ ಅಂತ ಮಾಡಿಸ್ಲಿಕ್ಕೆ ಹೇಳ್ರಿ. ಇವನ ಅವಧಿ ಒಳಗೆ ಎಷ್ಟು ಅವಾರ್ಡ್ ಆಗ ಅಷ್ಟು ತನಿಖೆ ಕುಂದಿಸ್ಲಿಕ್ಕೆ ನನ್ನ ಹೆಸರು ಹೇಳುದಿಲ್ಲ. ನನ್ನ ಹೆಸರು ಹೇಳುದಿಲ್ಲ. ಇಲ್ರಿ ಇವ್ರು ಇಲ್ಲ. ಅವ್ರ ನೋಟಿಫಿಕೇಶನ್ ರದ್ದ, ರಿಸಲ್ಟ್ ರದ್ದ, ಎಕ್ಸಾಮ್ ಮಾಡಕತ್ತೀರಿ. ಯಾವ್ಯಾವ ಡಿಪಾರ್ಟ್ಮೆಂಟ್ ಟೀಚರ್ಸ್ ಇಲ್ಲ. ನನಗೆ ನೌಕರಿನ ಬೇಡ ಯೂನಿವರ್ಸಿಟಿಯಾಗಿ. ನಾವು ಅಡ್ಡ ನನ್ನ ಮಾನ ಮರ್ಯಾದೆ, ನಮ್ಮ ಮನೆತನದ ಮರ್ಯಾದೆ ಕಳೆದು ಸೊಳ್ಳೆ ಮಕ್ಕಳು ಈ ಸಿಂಡಿಕೇಟ್ ನರ್ಕೊಂಡು ಶಾಮಿಲ್ ಆಗಿ ಹರಾಮಿ ಕೋರ್ಸ್ ಸೊಳ್ಳೆ ಮಗ. ಒಬ್ರಿಗೆ ಹೇಳ್ರಲ್ಲ ಹೆಸರು. ಏನಿಲ್ಲ ಸರ್, ನಾ ಹೇಳುದಿಲ್ಲ. ನಾ ಯಾಕೆ ಹೇಳಿ ಸರ್? ನಿಮ್ಮಷ್ಟೇನು ತಜ್ಞತೆ ಸರ್? ನಿಮ್ಮಷ್ಟೇನು ದೊಡ್ಡವನೇ ನನ್ನ? ನೀವು ಮಾಡ್ರಿ ವ್ಯವಸ್ಥೆ, ಅಧಿಕಾರದಾಗಿದ್ದೀರಿ. ನಾ ಯಾಕೆ ಮಾಡ್ಲಿ? ಹೆಸರು ಕೊಡ್ರಿ. ನಾ ಕೊಡುದಿಲ್ಲ ಸರ್. ನಂದು ಅವಾರ್ಡ್ ನನ್ನ ನಾಳಿಗೆ ಕೆಲವೊಮ್ಮೆ ಆಗ್ಬೇಕು ಸರಳ. ಇಲ್ಲ ಅಂದ್ರೆ ನಾನಂತೂ ಬಿಡುದಿಲ್ಲ. ಅವನು ಕೂಡ ಕುಸ್ತಿ ಹಿಡಿದ್ರೆ ಇಬ್ರು ಕಂಪ್ಲೇಂಟ್ ಕೊಡ್ತೇವೆ ನಾಳೆ. ಆಗ್ಲಿಲ್ಲ, ಜಸ್ಟ್ ಒಂದ್ ಲೆಟರ್ ಸರ್ ಶರೀಫ್ ಟೈಪ್ ಮಾಡಿರ್ತಾನ, ತೊಗೊಂಬಾರೋ ಶರೀಫ್ ಅಂದ್ರೆ ಮುಗಿದೋಗಿತ್ತ. ಸರ್ ದಯವಿಟ್ಟು ಕೈ ಮುಗಿತ ನಂಗೆ ಮಾಡ್ಬೇಡ್ರಿ ಅಂದ್ರೆ ಸ್ಟೂಡೆಂಟ್ ಗಟ್ಟೆ ಬಿಹೇವ್ ಮಾಡಿ ಅಂತಾನ. ಯಾವ ಬೇಕಾದಾಗಿ ಸರ್ ನನಗ ಸರ್. ನಾನ್ ನೀವು ಅದಿರ ಮಾತಾಡಕತ್ತೆ, ನೀವ್ ಇರ್ಲಿಕ್ಕೆ ನಾ ಏನು ಓದಾಡ್ತೇನೆ ಸರ್. ನನ್ ಕೆಲಸ ಬೇರೆ. ನಾನ್ ರಾತ್ರಿ ಬೆಳೆದ ನಿದ್ದೆ ಮಾಡುದಿಲ್ಲ. ಇವತ್ತ ನನ್ನ ಪರಿಸ್ಥಿತಿ ಯೋಚನೆ ಮಾಡ್ರಿ. ನನ್ನ ಮನೆತನದ ಕಷ್ಟನ ನನಗೆ ರಗಡಾಗೈತಿ. ಈ ಯೂನಿವರ್ಸಿಟಿ ಸಂಬಂಧ ಎಷ್ಟು ದಿನ ನಿಂತಿಗಡ್ಲಿ ನಾನು ಒಂದ್ ಕೆಲಸ ಅವನು ಮುಖ ಇಟ್ಕೊಂಡು ಅಡ್ಡಾಡ್ತಿದೀವ. ಆಳಿಂದ ಬಂದಂದ್ರೆ ಬಂದದ. ಏನ್ ಮಾಡ್ತಾರ ಮಾಡ್ಲಿ. ನಮ್ಮದೇ ಪ್ರತಿಷ್ಠೆಯನ್ನು ತೋರಿಸುತ್ತಿರುವ ಅಧಿಕಾರಿಗೆ ಭಾರತ್ ಮಾತಾ ಕಿ ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಬೇಡುತ್ತೇವೆ. ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಬೇಡುತ್ತೇವೆ. ರಕ್ತವನ್ನು ಚೆಲ್ಲುತ್ತೇವೆ. ಉದ್ದೇಶ ಅಂದ್ರೆ ಜಾನಪದ ಯೂನಿವರ್ಸಿಟಿ
ಉಳುವಿನ ಯೂನಿವರ್ಸಿಟಿ ಯಾಕಂದ್ರೆ ಇಲ್ಲಿ ನಮ್ಮ ಶಿಗ್ಗಾಂವ್ ಸವಣೂರು ತಾಲೂಕು ಕನಕದಾಸರಾಗಿರ್ಬೋದು, ಹಗರ್ಚಿಲಾಗಿರ್ಬೋದು, ಸರಿ ಗೋಳಿ ಭಟ್ಟಾಚಾರ್ಯರಾಗಿರ್ಬೋದು, ನಾಡನ್ನು ಉಳಿಸಿ ಬೆಳೆಸಿ ಈ ಪ್ರಪಂಚಕ್ಕೆ ತೋರಿಸಿದ್ರು. ಆ ಪ್ರಪಂಚಕ್ಕೆ ನಮ್ಮ ಗ್ರಾಮೀಣ ಭಾಗದ ಪ್ರತಿಭೆಗಳು, ಕಲಾವಿದರ ಪ್ರತಿಭೆಗಳು, ಹಳ್ಳಿ ಸೊಗಡು, ಹಳ್ಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ನಮ್ಮ ಸ್ಥಳೀಯ ವರದಿಗಾರರಾದಂತಹ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ವಿಶ್ವವಿದ್ಯಾಲಯದ ಮೇಲೆ ಇಷ್ಟೊಂದು ಗಂಭೀರ ಆರೋಪ ಮಾಡಲಾಗ್ತಾ ಇದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸುರೇಖಾ ನೋಡಿ, ಈಗ ಕೆಲವು 7-8 ದಿನಗಳಿಂದ ಗೊಟಗೋಡಿ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಟನೆ ನಡೀತಾ ಇದೆ ಸುರೇಖಾ ಅವರೇ. ಈ ಪ್ರತಿಭಟನೆ ಬರೇ ವೇತನಕ್ಕೋಸ್ಕರ ಅನ್ಕೊಂಡಿದ್ರು ಜನಗಳೆಲ್ಲ. ವೇತನ ಅಲ್ಲ, ಇಲ್ಲಿ ಇದರಿಂದ ತುಂಬಾ ಭ್ರಷ್ಟ ಆಗಿದೆ. ಹಿಂದಿನ ಕುಲಪತಿಗಳು ಇಲ್ಲಿ ಇದ್ದಾಗ ತುಂಬಾ ಹಗರಣಗಳಾಗಿದೆ. ವೇತನದ ತಾರತಮ್ಯ ಆಗಿರ್ಬೋದು, ಮತ್ತು ಅಲ್ಲಿ ಕೆಲಸದಲ್ಲಿ ತಾರತಮ್ಯ ಆಗಿರ್ಬೋದು. ಇದರ ಬಗ್ಗೆ ಇಲ್ಲಿ ಇರ್ತಕ್ಕಂಥ ಜನಗಳು ಮೊದಲು ಭ್ರಷ್ಟರನ್ನ ದೂರವಿಡಿ ವಿಶ್ವವಿದ್ಯಾಲಯವನ್ನು ಉಳಿಸಿ ಪುಟ್ಟರಾಜ ಕವಿ ಗವಾಯಿಗಳ ಕಲಾ ಸಂಘ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ಅವರ ಗೊಟಗೋಡಿ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ ಸಾಕಷ್ಟು ಹಗರಣದಲ್ಲಿ ಸಿಲುಕಿ ನರಳಾಡುತ್ತಿದೆ. ಸರ್ಕಾರ ತತ್ಕ್ಷಣ ಇಲ್ಲಿನ ಹಗರಣಗಳನ್ನು ಹೊರ ತರಬೇಕೆಂದು ತಪ್ಪಿತಸ್ಥರ ಸೂಕ್ತ ಶಿಕ್ಷೆ ನೀಡಬೇಕೆಂದು ಹೇಳ್ತಾ ಇದ್ದಾರೆ ಸುರೇಖಾ. ಇಲ್ಲಿ ಸುಮಾರು ಎಷ್ಟು ಕೋಟಿ ಹಗರಣ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಬಸವರಾಜ್? ಸುರೇಖಾ, ಇದು ಲೆಕ್ಕನೇ ಇಲ್ದಷ್ಟಾಗಿದೆ. ಯಾಕಂದ್ರೆ ಇದು ಹಿಂದಿನ ಕುಲಪತಿಗಳು ಇದ್ದಾಗ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವರು ಯಾವ್ದೇ ತರ ಕೋಟಿ ಗಂಟ್ಲೆ ಅಂತೇಳಿ ಆಡಿಯೋದಲ್ಲಿ ಲೀಕ್ ಆಗಿದೆ. ಅದು ಎಷ್ಟು ಕೋಟಿ, ಎಲ್ಲಿ ಎಷ್ಟು ತಿಂದಿದ್ದಾರೆ, ಇದನ್ನ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ. ಇವರು ವೈಯಕ್ತಿಕವಾಗಿ ಇದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಕಳೆದ ವಿಡಿಯೋದಲ್ಲಿ ನಾವು ನಿಮ್ಗೆ ನಮ್ಮ ಸುದ್ದಿವಾಣಿಯಲ್ಲಿ ಹೇಳಿರೋ ಪ್ರಕಾರ ಸೊ ಇದು ಕರ್ನಾಟಕ ಸರ್ಕಾರಕ್ಕೆ ಅಷ್ಟೇ ಸಂಬಂಧಪಡುತ್ತೆ ಅಂತ ಅನ್ಕೊಂಡಿದ್ವಿ. ಸೊ ಈಗ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಇದು ಒಂದು ಸರ್ಕಾರಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಹಲೋ ಹೇಳಿ ಸರ್ಕಾರಕ್ಕೆ ಅಷ್ಟೇ ಅಲ್ಲದೆ ಇದು ಲೋಕಾಯುಕ್ತರಿಗೆ ದೂರು ಕೊಡ್ಬೇಕಂತೇಳಿ ಜನ ಒತ್ತಾಯಿಸ್ತಾ ಇದ್ದಾರೆ ಸರ್. ಅಂದ್ರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಈ ಆಡಿಯೋ ವೈರಲ್ ಆಗ್ತಾ ಇದೆ. ಹೌದು ಸುರೇಖಾ. ಇದ್ರ ಬಗ್ಗೆ ಅಧಿಕಾರಿಗಳಿಗೆ ತಿಳಿದಿದ್ಯಾ, ಅಥವಾ ಇದ್ರಲ್ಲಿ ಅಧಿಕಾರಿಗಳು ಯಾವ ರೀತಿ ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ? ಸುರೇಖಾ ನೋಡಿ, ಇದು ವಿಡಿಯೋ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದಾಗ್ಲೇನ ಹೀಗಾಗಿ ಅಧಿಕಾರಿಗಳ ಹಗರಣ ತನಿಖೆ ತಪ್ಪಿಸ್ತರ ಮೇಲೆ ಕಾನೂನು ಕ್ರಮ ಕೈಗೊಂಡು ಜರುಗಬೇಕಂತೇಳಿ ಒತ್ತಾಯಿಸ್ತಾ ಇದ್ದಾರೆ ಸುರೇಖಾ ಅವರೇ. ಕಲಾ ಸಂಘದ ಮುಂದಿನ ನಡೆ ಏನಾಗಿದೆ? ಪ್ರತಿಭಟನಾಕಾರರು ಏನ್ ಹೇಳ್ತಾ ಇದ್ದಾರೆ ನೋಡಿ ಸುರೇಖಾ ಅವರೇ, ಪುಟ್ಟರಾಜ್ ಗವಾಯಿಗಳ ಕಲಾ ಸಂಘ ಅಂತ ಹೇಳಿದೆ. ಆ ಕಲಾ ಸಂಘದ ಅಧ್ಯಕ್ಷ ಫಕೀರೇಶ್ ಅಂತ ಹೇಳಿದ್ದಾರೆ. ಅವರು ಕೂಡ ಕೊಂಡಯ್ಯ ಅಂತ ಹೇಳಿ ಅವರು ಕೂಡ ಮಾತನಾಡಿ, ವಿಶ್ವವಿದ್ಯಾಲಯದ ಅಧಿಕಾರಿಗಳು ತಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಇಡೀ ವಿಶ್ವವಿದ್ಯಾಲಯ ಬಲಿ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಇಂಥ ಭ್ರಷ್ಟ ಅಧಿಕಾರಿಗಳ ಆರೋಪ ಮಾಡ್ತಾ ಇದ್ದಾರೆ. ಬಸವರಾಜ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ನೇರವಾಗಿ ಸಂಬಂಧ, ರಾಜ್ಯಪಾಲರಿಗೆ ಸಂಬಂಧ. ಒಬ್ಬ ಮುಖ್ಯಮಂತ್ರಿ ತಪ್ಪು ಮಾಡಿದ್ರೆ ಆಗ ತಕ್ಷಣ ಅವ್ರು ರಾಜ್ಯಪಾಲರ ಮನವಿ ತಗೊಂಡು ಡಿಸ್ಮಿಸ್ ಮಾಡಿರ್ತಾರೆ. ಆದ್ರೆ ಈ ವಿಚಾರದೊಳಗೆ ನಾವು ಯಾಕೆ ಹಿಂದುಳಿದ ಅನ್ನೋದು ಇವತ್ತು ನಾವೆಲ್ಲ ಚರ್ಚೆ ಮಾಡ್ಬೇಕಾಗೈತಿ. ಯಾಕಂದ್ರೆ ಚರ್ಚೆ ಮಾಡಿಲ್ಲ ಅಂದ್ರೆ ದೊಡ್ಡ ಪ್ರಮಾಣದೊಳಗೆ ಚರ್ಚೆ ಮಾಡ್ಬೇಕಾಗೈತಿ. ಯಾಕಂದ್ರೆ ನಾವು ಎಲ್ಲರೂ ಉದ್ದೇಶ ಏನಂದ್ರೆ ಜಾನಪದ ಯೂನಿವರ್ಸಿಟಿ ಉಳುವಿನ ಯೂನಿವರ್ಸಿಟಿ. ಯಾಕಂದ್ರೆ ಇಲ್ಲಿ ನಮ್ಮ ಶಿಗ್ಗಾಂವ್ ಸವಣೂರು ತಾಲೂಕು ಕನಕದಾಸರಾಗಿರ್ಬೋದು, ಹಗರ್ಚಿಲಾಗಿರ್ಬೋದು, ಸರಿ ಗೋಳಿ ಭಟ್ಟಾಚಾರ್ಯರಾಗಿರ್ಬೋದು, ನಾಡನ್ನು ಉಳಿಸಿ ಬೆಳೆಸಿ ಈ ಪ್ರಪಂಚಕ್ಕೆ ತೋರಿಸಿದ್ರು. ಆ ಪ್ರಪಂಚಕ್ಕೆ ನಮ್ಮ ಗ್ರಾಮೀಣ ಭಾಗದ ಪ್ರತಿಭೆಗಳು, ಕಲಾವಿದರ ಪ್ರತಿಭೆಗಳು, ಹಳ್ಳಿ ಸೊಗಡು, ಹಳ್ಳಿಯ ಪ್ರತಿಭೆ ಲಮಾನಿ ಸೊಡಗು ಹಾಳಾಗಬಾರ್ದಂತೇಳಿ ಆ ಸಂದರ್ಭದೊಳಗೆ ಜಾನಪದ ಯೂನಿವರ್ಸಿಟಿಯನ್ನು ರೆಡಿ ಮಾಡಿದ್ವಿ. ಆದರೆ ಇಲ್ಲಿ ಇರುವಂತಹ ಕ್ರಿಮಿಗಳು ದೊಡ್ಡ ಕ್ರಿಮಿಗಳು, ಆಟಾಟ ಕ್ರಿಮಿಗಳೆಲ್ಲ ನಾವು ನೋಡ್ತಾ ಇದ್ದೇವೆ. ಹಿಂದೇನು ಸಣ್ಣ ಪುಟ್ಟಗಳ ಅವಾಗ ಕ್ರಮ ತಗೊಂಡ್ಬಿಟ್ಟಿದ್ರೆ ಅವು ಏನಾಗಿಬಿಡ್ತಾವ, ಸಹಜಾನ್ ಅಂತ ನಮ್ಮ ವ್ಯಕ್ತಿ ಅತ್ಯಾಚಾರ ಮಾಡಿದ ಅದೊಂದು ಅಡ್ಡಿ ಆಗಿಬಿಡ್ತಾವ. ಅವಾಗ ಹಂಗ ಮಾಡಿದ್ರು. ಆಮೇಲೆ ಸ್ವಲ್ಪ ಡಾಕ್ಟರೇಟ್ ಕೊಡ್ಬೇಕಾದ್ರು ಅವಾಗ ಹಂಗ ಮಾಡಿದ್ರು. ಯಾವ ರೀತಿ ಅನ್ಯಾಯ ಆಗ್ತೈತಂದ್ರೆ ಸರ್ಕಾರಕ್ಕೆ
ವಿಶ್ವವಿದ್ಯಾಲಯ ನೇರವಾಗಿ ಸಂಬಂಧ ರಾಜ್ಯ